ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಲಕ್ನೋ ಸೂಪರ್ ಜೈಂಟ್ಸ್ ಮಾಲೀಕ ಸಂಜೀವ್ ಗೋಯಕ್ ಅವರು ಕಳೆದ ಸೀಸನ್ನಲ್ಲಿ KL ರಾಹುಲ್ ಅವರಿಗೆ ತರಾಟೆಗೆ ತೆಗೆದುಕೊಂಡು ಬೈದಿದ್ರು ಅಂತಲೇ ಹೇಳ್ಬೋದು. ಇನ್ನು ಈ ಸೀಸನಲ್ಲೂ ಕೂಡ ಅದೇ ಥರ ಆದರೆ ಘಟನೆ ಏನಾದರೆ ನಡೆದಿದೆ ನಾಯಕ ಪಂತ್ ವಿರುದ್ಧ. ಇನ್ನು ಪಂತ್ ಅವರಿಗೆ ಏನೆಲ್ಲ ಬೈದಿದ್ದಾರೆ ಮತ್ತು ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಆನ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಈ ಸೀಸನ್ ಮೆಗಾ ಆಕ್ಷನ್ ಕೂಡ ಆಗಿತ್ತು. ಆ ಕಾರಣದಿಂದಾಗಿ ಕಳೆದ ವರ್ಷ LSG ಮಾಲೀಕರಾದ ಸಂಜೀವ್ ಗೋಯಕ್ ಮತ್ತು KL ರಾಹುಲ್ ಇಬ್ಬರ ನಡುವೆ ಸ್ವಲ್ಪ ವಾಗ್ವಾದ ಕೂಡ ನಡೆಯಿತು. ಆ ಕಾರಣದಿಂದಾಗಿ ಇಬ್ಬರ ನಡುವೆ ಮನಸ್ತಾಪ ಕೂಡ ಉಂಟಾಯಿತು ಮತ್ತು ಆ ನಂತರ KL ರಾಹುಲ್ ಅವರು ಆ್ಯಕ್ಷನ್ಗಾದರೆ ಎಂಟ್ರಿ ಆದರೆ ಆಗ್ತಾರೆ. ಇನ್ನು ಆ್ಯಕ್ಷನಲ್ಲಿ ಬಂದುಬಿಟ್ಟು ಡೆಲ್ಲಿ ಪರ ಬಂದುಬಿಟ್ಟು KL ರಾಹುಲ್ ಡೆಲ್ಲಿಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಡೆಲ್ಲಿಯ ನಾಯಕ ಬಂದುಬಿಟ್ಟು ರಿಷಬ್ ಪಂತ್ ಅವರು ಆ್ಯಕ್ಷನಲ್ಲಿ 27 ಕೋಟಿಗೆ LSG ತಂಡ ಆದರೆ ಸೇರ್ತಾರೆ. ಇನ್ನು IPL 2025ರ ಮೊದಲನೇ ಪಂದ್ಯದಲ್ಲಿ ಡೆಲ್ಲಿ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಮೊದಲನೇ ಪಂದ್ಯ ಆದರೆ ಆಡುತ್ತೆ. ಇನ್ನು ಈ ಪಂದ್ಯದಲ್ಲಿ ಸೋಲುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಇದರಲ್ಲಿ ಬಂದುಬಿಟ್ಟು ನಾಯಕ ಆಗಿರುವಂಥ ರಿಷಬ್ ಪಂತ್ ಅವರು 0 ರನ್ ಕೂಡ ಹೊಡಿತಾರೆ ಅಂತಲೇ ಹೇಳ್ಬೋದು. 0 ರನ್ ಹೊಡೆದದ್ದು ಒಂದು ತಪ್ಪು ಮತ್ತು ಇನ್ನೊಂದು ತಪ್ಪು ಏನಂತಂದರೆ ಲಾಸ್ಟ್ ಕಡೆಯಲ್ಲಿ ಬಂದುಬಿಟ್ಟು 9 ವಿಕೆಟ್ ಆದರೆ ಹೋಗಿರುತ್ತೆ. ಕೊನೆಯವರೆಗೂ ಈ ಮ್ಯಾಚ್ ಆದರೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಲಾಸ್ಟ್ ಆಲ್ಔಟ್ ಆಗೋ ಚಾನ್ಸಸ್ ಆದರೆ ಇರುತ್ತೆ DC ತಂಡ. ಆವಾಗ ಬಂದುಬಿಟ್ಟು ಕ್ರೀಸ್ ಔಟ್ ಈಸಿಯಾಗಿ ರಿಷಬ್ ಪಂತ್ ಅವರು ಕ್ರೀಸ್ ಔಟ್ ಆದರೆ ಮಾಡ್ಬೋದಾಗಿತ್ತು. ಆವಾಗ ಬಂದುಬಿಟ್ಟು ರಿಷಬ್ ಪಂತ್ ಅವರು ಕ್ಯಾಚ್ ಆ ಬಾಲ್ ಆದರೆ ಬಿಡ್ತಾರೆ ಮತ್ತು ಕ್ರೀಸ್ ಔಟ್ ಮಾಡೋದನ್ನು ಕೂಡ ತಪ್ಪಿಸ್ತಾರೆ ಅಂತಲೇ ಹೇಳ್ಬೋದು. ಆವಾಗ ಬಂದುಬಿಟ್ಟು ಇದನ್ನೆಲ್ಲ ನೋಡಿದಂಥ ಸಂಜೀವ್ ಗೋಯಕ್ ಅವರು ಮಾಲೀಕರಾದಂಥ ಸಂಜೀವ್ ಗೋಯಕ್ ಅವರು ರಿಷಬ್ ಪಂತ್ ಅವರಿಗೆ ತರಾಟೆಗಾದರೆ ತೆಗೆದುಕೊಂಡಿದ್ದಾರೆ. ನಿನ್ನಿಂದಾನೇ ಈ ಮ್ಯಾಚ್ ಆದರೆ ಸೋತಿದೆ ಮತ್ತು ನೀನೇನಾದರೂ ಆ ಕ್ರೀಸ್ ಔಟ್ ಮಾಡಿದರೆ ಪಕ್ಕ ನಾವೇ ಗೆಲ್ತಾ ಇದ್ದೀವಿ ಮತ್ತು ಅವರು ತಂಡ ಆಲ್ಔಟ್ ಆಯ್ತಿತ್ತಂದು ಇವರು ಮಾಲೀಕರಾದ್ರೆ ಬೈದಿದ್ದಾರೆ ಅಂತಲೇ ಹೇಳ್ಬೋದು ರಿಷಬ್ ಪಂತ್ ಅವ್ರಿಗೆ. ಇನ್ನು ನಿಮ್ಮ ಪ್ರಕಾರ ಏನು ಅನಿಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.